RCBಗೆ ಎದುರಾಗಿದ್ದ ದೊಡ್ಡ ಪ್ರಾಬ್ಲಮ್ ಗಳೆಲ್ಲ ಸಾಲ್ವ್ ಆಗೋ ತರ ಕಾಣಿಸ್ತಾ ಇದೆ ಗುರು. ಯಾಕಂದ್ರೆ ಮೇನ್ ಆಗಿ ಜಾಶ್ ಹೇಜಲ್ವುಡ್ ಅವ್ರು ವಾಪಸ್ ಬರ್ತಾ ಇದಾರಂತೆ. ಶೋಲ್ಡರ್ ಇಂಜುರಿಯಿಂದ ಅವ್ರು IPL ಆಡೋದಿಲ್ಲ ಅನ್ನೋ ಮಾಹಿತಿ ಇತ್ತು. ಎಕ್ಸ್ಟೆಂಡ್ ಆಗಿರೋ IPL ಸೀಸನ್ ಗೆ ಅವ್ರು ಬರಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಅವ್ರು ಬರ್ತಿದಾರಂತೆ ಗುರು. ಸಾಕಷ್ಟು ನ್ಯೂಸ್ ಮತ್ತೆ ರಿಪೋರ್ಟ್ಸ್ ಅಲ್ಲಿ ಈ ಮಾಹಿತಿ ಕನ್ಫರ್ಮ್ ಆಗಿದೆ. ಅವ್ರು ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಆಡದೇ ಇರ್ಬೋದು. ಆದ್ರೆ ನಮ್ಮ RCB ಪ್ಲೇ ಆಫ್ ಸೆಲೆಕ್ಟ್ ಆದ್ರೆ ಅಥವಾ ಪ್ಲೇ ಆಫ್ ಸೆಲೆಕ್ಟ್ ಆಗೋಕೆ ಯಾವ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಇರುತ್ತೋ ಅದನ್ನಂತೂ ಅವ್ರು ಆಡ್ತಾರೆ. ಅಲ್ಲಿವರೆಗೂ ಅವ್ರು ರೆಸ್ಟ್ ತಗೊಳ್ಳಿ, ಪರವಾಗಿಲ್ಲ. BCCI ಸೌತ್ ಆಫ್ರಿಕಾ ಕ್ರಿಕೆಟ್ ಬೋರ್ಡ್ ಜೊತೆ ಡಿಸ್ಕಷನ್ ಮಾಡಿದೆ. ಅವರು ಇವಾಗ ಪ್ಲೇಯರ್ಸ್ ನ ಕಳ್ಸಿಲ್ಲ ಅಂದ್ರೆ ಅಲ್ಲಿ ನಡೆಯೋ ಸೌತ್ ಆಫ್ರಿಕಾ 20 ಲೀಗ್ ಗೆ ಎಫೆಕ್ಟ್ ಆಗೋ ಎಲ್ಲಾ ಚಾನ್ಸಸ್ ಇದೆ. ಯಾಕಂದ್ರೆ SA20 ಲೀಗ್ ಅಲ್ಲಿ ಯಾವ ಟೀಮ್ ಆಡುತ್ತೆ ಅಂತ ನೋಡೋದಾದ್ರೆ ಅರ್ಬನ್ ಸೂಪರ್ ಜೈಂಟ್ಸ್ LSG ಗೆ ರಿಲೇಟೆಡ್, ಜೋಬರ್ಗ್ ಸೂಪರ್ ಕಿಂಗ್ಸ್ CSK ಗೆ ರಿಲೇಟೆಡ್, MI ಕ್ಯಾಪ್ಟನ್ MI ಗೆ, ಪಾಲ್ ರಾಯಲ್ಸ್ ರಾಜಸ್ಥಾನ್ ರಾಯಲ್ಸ್ ಗೆ, ಪ್ರೆಟೋರಿಯಾ ಕ್ಯಾಪಿಟಲ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಗೆ, ಸನ್ ರೈಸರ್ಸ್ ಈಸ್ಟರ್ನ್ ಕೇಪ್ ಸನ್ ರೈಸರ್ಸ್ ಹೈದರಾಬಾದ್ ಅವರಿಗೆ. ಸೊ BCCI ಮೇಲೆ ಈ ಲೆವೆಲ್ ಡಿಪೆಂಡ್ ಆಗಿರೋ SA T20 ಲೀಗ್ ಅವರು ಅವಾಗಲೂ ಪ್ಲೇಯರ್ಸ್ ನ ಆಡಕ್ ಬಿಡ್ತಾರೆ ಅಂತ ಅನಿಸ್ತಾ ಇದೆ. ಇನ್ನು RCB ಈ ವರ್ಷದ ಆಪತ್ ಬಂದವ ಟಿಮ್ ಡೇವಿಡ್ ಅವರು ಕೂಡ ಬಂದಾಗಿದೆ ಗುರು RCB ಸ್ಕ್ವಾಡ್ ಗೆ. ಇಂಗ್ಲೆಂಡ್ ಪ್ಲೇಯರ್ಸ್ ಆದ ಫಿಲ್ ಸಾಲ್ಟ್, ಲಿಯಮ್ ಲಿವಿಂಗ್ಸ್ಟನ್, ಜಾಕೋಬ್ ಬೆತಲ್ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ರೊಮಾರಿಯೋ ಶೆಫರ್ಡ್ ಅವರು ಕೂಡ ಇಂಡಿಯಾಗೆ ಎಂಟ್ರಿ ಆಗ್ತಾ ಇದ್ದಾರೆ. ಆದ್ರೆ ಜಾಕೋಬ್ ಬೆತಲ್ ಮತ್ತೆ ರೊಮಾರಿಯೋ ಶೆಫರ್ಡ್ ಅವರು ಇಂಗ್ಲೆಂಡ್ ಮತ್ತೆ ವೆಸ್ಟ್ ಇಂಡೀಸ್ ಸೀರೀಸ್ ಗೆ ಅವರವರ ಟೀಮ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಸೊ ಅವರಿಬ್ರು ಇರ್ತಾರ ಹೋಗ್ತಾರ ಅನ್ನೋದು ಇನ್ನು ಕನ್ಫ್ಯೂಷನ್ ಅಲ್ಲೇ ಇದೆ. ಇನ್ನು ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು ಕಂಪ್ಲೀಟ್ ಆಗಿ ಫಿಟ್ ಆಗಿದ್ದಾರೆ ಅನ್ನೋ ಒಂದು ನ್ಯೂಸ್ ಬಂದ್ಬಿಟ್ರೆ ಮಸ್ತ್ ಆಗಿರುತ್ತೆ ಗುರು. ಏನಂತೀರಾ? ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಮತ್ತಷ್ಟು ಅಪ್ಡೇಟ್ ಗಳ ಜೊತೆಗೆ ಸಿಗೋಣ.